ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಊಟ ಸ್ವಾಗತ ಸುಸ್ವಾಗತ. ವರ್ಷಾನುಗಂಟ್ಲೆ ವೇಟ್ ಮಾಡಿದ್ದ ಒಂದು ಫಿಲ್ಮದ ಅನೌನ್ಸ್ಮೆಂಟ್ ಅಥವಾ ಒಂದು ಫಿಲ್ಮದ ಗ್ಲಿಮ್ಸ್ ನಮಗೆ ಇವತ್ತು ನೋಡೋಕೆ ಸಿಕ್ಕೈತಿ. ಟಾಕ್ಸಿಕ್ ಅನ್ನುವಂಥ ನೆಕ್ಸ್ಟ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಹೊಸ ಫಿಲ್ಮ್ ಅದರದೊಂದು ಸ್ವಲ್ಪ ಗ್ಲಿಮ್ಸ್ ಬಂದಾವೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಬರ್ರಿ. ನೋಡ್ರಪ್ಪ, ಟೀಸರ್ದಾಗ ಭಾಳ ಏನು ಹೇಳಿಲ್ಲ. ಫಿಲ್ಮದ ಯಾವ್ದು ಥೀಮ್ ಇರ್ತೈತಿ, ಆ ಟೈಪ್ ಆಫ್ ಥೀಮ್ ಇರ್ತೈತಿ ಫಿಲ್ಮದ. ಗ್ಯಾಂಗ್ಸ್ಟರ್ ಫಿಲ್ಮ್ ಐತಿ. ಒಂದು 80s 90s ಲುಕ್ ಟೈಪ್ ಒಳಗೆ ಆ ಫಿಲ್ಮ್ದ ಥೀಮ್ ಐತಿ. ಆ ಟೈಪ್ ಒಳಗೆ ಈ ಟೈಪ್ ಇರ್ತದೆ ಅಂತ ನಮಗೆ ಹೇಳ್ಯಾರ. ಆದ್ರೆ ಫಿಲ್ಮದ ಮ್ಯೂಸಿಕ್ ಏನು ಹೇಳ್ತೀನಿ, ನನಗೆ ಎಲ್ಲಕ್ಕಿಂತ ಇಷ್ಟ ಆಗಿದ್ದಂದ್ರೆ ಎರಡೇ, ಒಂದು ರಾಕಿಂಗ್ ಸ್ಟಾರ್ ಅವ್ರ ಪರ್ಫಾರ್ಮೆನ್ಸ್ ಮತ್ತು ಇನ್ನೊಂದು ಮ್ಯೂಸಿಕ್. ಮಾನಸಿಕ ಕೊಟ್ಟಾರ ಮ್ಯೂಸಿಕ್ ಅಂತ ಹೇಳ್ತೀನಿ. ನಾ ಏನೇನಾದರೂ ಒಂದು 7-8 ಸಲ ನೋಡಿ, ಅದು ಅಷ್ಟು ಸಲ ನಾನು ಮ್ಯೂಸಿಕ್ಗೆ ಎಂಜಾಯ್ ಮಾಡೀನಿ. ಮ್ಯೂಸಿಕ್ ಬೇಸರ ಆಗೋಂಥ ಅಷ್ಟು ಭಾರಿ ಮ್ಯೂಸಿಕ್ ಕೊಟ್ಟಾರೆ. ಭಾಳ ಇಲ್ಲ, ಒಂದೇ ನಿಮಿಷದ ಇತ್ತು ಕರೆ. ಭಾಳ ತೋರ್ಸೋಕೆ ಹೋಗಿಲ್ಲ, ಬರೀ ಫಿಲ್ಮ್ ಥೀಮ್ ಅಷ್ಟೇ ಹೇಳಿಬಿಟ್ಟಾರೆ. ಆದ್ರೆ ಫಿಲ್ಮಿಂದ ಇನ್ನೂ ರಿಲೀಸ್ ಡೇಟ್ ಇಲ್ಲ. ರಿಯಾಕ್ಷನ್ ಹಾಕಿ ನಾನು ನೋಡ್ಕೊರಿ. ಫಿಲ್ಮ್ದು ರಿಲೀಸ್ ಡೇಟ್ ಇಲ್ಲ ಇನ್ನು, ಯಾಕಂದರೆ ಇನ್ನೂ ಶೂಟಿಂಗ್ ಕಂಪ್ಲೀಟ್ ಆಗಿಲ್ಲ ಅಂತ ಅನ್ಕೋತೀನಿ ನಾನು. ಇದೇ ವರ್ಷ ಎಂಡಿಗೆ ಬರ್ಬೋದು, ಇಲ್ಕಂಡ್ರೆ ಮುಂದಿನ ವರ್ಷ ಸ್ಟಾರ್ಟಿಂಗ್ ಫಸ್ಟ್ 2 ತಿಂಗಳೊಳಗೆ ಬರ್ಬೋದು ಅಂತ ಅನ್ಕೋತೀನಿ ನಾನು. ನನಗಂತೂ ಭಾಳ ಇಷ್ಟ ಆಯ್ತು. ಇದೊಂದು 18+ ಫಿಲ್ಮ್ ಆಕೈತೆ ಅನ್ಬೋದು. ಎದಕ್ಕಪ್ಪ ಅಂತಂದ್ರೆ ಟೈಟಲ್ ಒಳಗೆ ಐತಿ ಟಾಕ್ಸಿಕ್ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತೇಳಿ. ಒಂದು ಇಂಟರ್ವ್ಯೂದಾಗಲೂ ಹೇಳ್ಯಾರ ಅವ್ರು, ಯಶ್ ಅವ್ರ. ಫೇರಿ ಟೇಲ್ ಯಾರಿಗೆ ಸಣ್ಣವ್ರು ಇರ್ತದೆ ಅದು ಸಣ್ಣವರಿಗೆ, ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸಿಗೆ ಇದು ಫೇರಿ ಟೇಲ್ ಐತಿ. ಅಂದ್ರೆ ನನಗೆ ಆಸೆಬಿಟ್ಟು 18 ಫಿಲ್ಮೇ ಇರ್ತೈತಂತ. ಫಿಲ್ಮದ ಥೀಮ್ ನೋಡಿ 18+ ಐತೆ ಅಂತ ಅನ್ನಿಸ್ತದೆ ನನಗೆ. ನನಗೆ ಇಷ್ಟ ಆಯ್ತು, ನನಗೆ ಭಾಳ ಇಷ್ಟ ಆಯ್ತು. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಒಂದು ಹೊಸ ಲುಕ್ ಮತ್ತು ಬೇರೆ ಲುಕ್ ಒಳಗೆ ನೋಡೋಕೆ ಸಿಗ್ತೈತೆ ನಮಗೆ. ಮತ್ತು ಏನು ಹೇಳಬೇಕಪ್ಪ ಅಂತಂದ್ರೆ ನನಗೆ ಖುಷಿ ಆಯ್ತು ಇವರಿಗೆ ರಾಕಿಂಗ್ ಸ್ಟಾರ್ ಯಶ್ ಅವ್ರು ನೋಡಿ. ಎದಕ್ಕಪ್ಪ ಅಂತಂದ್ರೆ ಅವ್ರಿಗೆ ಕನ್ನಡ ಬಿಟ್ಟು ಬೇರೆ ಇಂಡಸ್ಟ್ರಿ ಡೈರೆಕ್ಟ್ರಿಗೆ ಅಪ್ರೋಚ್ ಮಾಡಿದ್ರು ಅವರ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿದಾಗ ಒಂದು ಸ್ವಲ್ಪ ಬೇರೆನೇ ಹೊಸದೇನೋ ತರಾಕತ್ತಲ್ಲ ಅವ್ರು. ಲುಕ್ ವೈಸ್ ಆಯಿತು, ಮತ್ತು ಫಿಲ್ಮದ ಬೇರೆ ಸ್ಕ್ರಿಪ್ಟ್ ಆಫ್ ಸೆಲೆಕ್ಷನ್ ಆಯಿತು. ಅವ್ರದ್ದು ಸ್ಕ್ರಿಪ್ಟ್ ಸೆಲೆಕ್ಷನ್ ಒಟ್ಟೆ ಮಿಸ್ ಆಗೋಲ್ಲ, ಭಾರಿ ಇರ್ತೈತೆ ಅವ್ರದ್ದು ಸ್ಕ್ರಿಪ್ಟ್ ಸೆಲೆಕ್ಷನ್. ಯೋಚನೆ ಮಾಡಿರಿ, KGF 3 ಅಷ್ಟು ದೊಡ್ಡ ಹಿಟ್ ಆಗೋಣ 1,000 ಕೋಟಿ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಕಲೆಕ್ಷನ್ ಮಾಡಿತ್ತದು. ಆದರೂ ಅಷ್ಟು ಗಳಿಸಿದ ಕೂಡಲೂ ಎಷ್ಟೋ ನೂರಾರು ಸ್ಕ್ರಿಪ್ಟ್ ಬಂದಿರ್ತಾವೆ ಅವ್ರ ಕಡೆ. ಆದರೂ ಒಂದು ಹುಡುಗಿದ ಡೈರೆಕ್ಟರ್ ಇಟ್ಕೊಂಡು ಫಿಲ್ಮ್ ಮಾಡೋದು ಇದೊಂದು ಬೇರೆನೇ ಯೋಚನೆ ಮಾಡಿರ್ತಾರೆ ಅವರು. ಸುಮ್ಮನೆ ಹಾಗೆ ಮಾಡಿರಂಗಿಲ್ಲ. ಅವ್ರಿಗೇನ್ರ ಇಷ್ಟ ಆಗಿರ್ತೈತಿ, ಅದಕ್ಕೆ ಮಾಡಿರ್ತಾರೆ ಅವ್ರು. ನೋಡೋಣ ಫಿಲ್ಮ್ ಯಾವ ಟೈಪ್ ಇರ್ತೈತೆ. ಸಿಗೋಣ ಮುಂದೆ ನೋಡಿದಾಗ. ಬಾಯ್. ಅಲ್ಲಿ ತನಕ ಪೀಸ್ ಔಟ್.